ಕಾನೂನು ಸೇವಾ ಸಮಿತಿ ಇವತ್ತು ಉದ್ಘಾಟನೆ ಮಾಡಿದ್ರು. ತುಂಬಾ ದಿನದಿಂದ ನಾವೆಲ್ಲ ಕಾಯ್ತಾ ಇದ್ವಿ. ವಕೀಲ ಸಂಘದವರು ಆ ದಿನ ಮೊದಲನೇ ದಿನ ಪೀಡಿತ ಭೇಟಿಗೆ ಬಂದಾಗ ಒಂದು ರಿಕ್ವೆಸ್ಟ್ ಇತ್ತು, ನಮಗೆ ಒಂದು ತಾಲೂಕು ಕಾನೂನು ಸೇವಕರ ಸಮಿತಿ ಆಗಬೇಕು ಅಂತ. ನೋಡಿ, ದೇವರು ಎಷ್ಟು ಒಳ್ಳೆಯವರು, ಬಿಡುಗಿದ್ರೆ ಆಂಜನೇಯ ಕೂಡ ಸತ್ಯವಾಗಿ ಹೇಳುವಂತ. ಇಮಿಡಿಯೇಟ್ಲಿ ನೆಕ್ಸ್ಟ್ ಬಂದದ್ದೇ ಅವರು ಆ ಪ್ರೋಗ್ರಾಮ್ ಒಂದು ವರ್ಷ ಒಳಗಡೆ ನಿಮ್ಮ ಎಲ್ಲರ ಕನಸಾಗಿತ್ತು. ತಾಲೂಕು ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮುಂದೂಡಲ್ಪಟ್ಟಿತ್ತು. ಈಗ ನಂದು ಅದೃಷ್ಟ ಅಂತ ಹೇಳ್ಬೇಕು. ಇನ್ನು 2 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ಲು ಇದೊಂದಾಯ್ತು. ಫಸ್ಟ್ ದಿನ ಅಧ್ಯಕ್ಷ ಅಂತ ಇದ್ದೀನಿ ಇಲ್ಲಿ. ಹಾಗೆ ಫಸ್ಟ್ ನ್ಯಾಯಾಧೀಶನ್ ಆಗಿ ಬಂದದ್ದು ನಾನೇ. ನೋಡಿ, ಕೆಲವೊಂದು ಹೇಗಿತ್ತು. ಆದ್ರೆ ಇದರೊಂದಿಗೆ ಇನ್ನೊಂದು ಹೇಳ್ಬೇಕೇನಂದ್ರೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಂತ ನಾವೇನೋ ರಚನೆ ಮಾಡಿದ್ದೇವೆ. 100% ಇದು ಜವಾಬ್ದಾರಿಯುತವಾದ ಕೆಲಸ. ಇದು ನೀವೆಲ್ಲರೂ ಕೂಡ ಇಷ್ಟೇ ಹುಮ್ಮಸ್ಸು, ನಾವು ಎಷ್ಟು ಚೆನ್ನಾಗಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ದೇವೆ, ಅದೇ ರೀತಿ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಖಂಡಿತವಾಗ್ಲೂ ನಾನು ಕುಡಿದ ಸಾಕಲಿಕ್ಕೆ ಮತ್ತೆ ಮೇಲೆ ನಿಮಗೆ ಎಷ್ಟು ಕೊಡ್ತಾರೆ. ಮೂಡುಬಿದ್ರೆಯಲ್ಲಿ ಚಂದ ರೀತಿಯಲ್ಲಿ ನಡೀತಿದ್ದೇವೆ. ಎಲ್ಲರೂ ಕೋಪರೇಷನ್ ಚೆನ್ನಾಗಿದೆ. ಮತ್ತೆ ಇಲ್ಲಿ ಅವಶ್ಯಕತೆ ಇದೆ. ಇಲ್ಲಿ ಒಂಥರ ಶ್ರೀಮಂತರು ಇದ್ದಾರೆ ಮೂಡುಬಿದ್ರೆಯಲ್ಲಿ, ಬಡವರು ಇದ್ದಾರೆ, ತೀರಾ ಕಡು ಬಡವರು ಇದ್ದಾರೆ. ಈ ಪ್ರತಿ ಸಲ ನ್ಯಾಯಾಲಯಕ್ಕೆ ಬಂದಾಗ ನಾನು ಮೇಡಮ್ಗೆ ರೆಫರೆನ್ಸ್ ಕೇಳಬೇಕು, ಒಂದು ಲೀಗಲ್ ಏಡ್ ಕೌನ್ಸಿಲ್ ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಂತ. ಈಗ ಅದು ಸ್ವಲ್ಪ ಸರಳವಾಗಿದೆ, ಮಾಡ್ಬೋದು. ಪ್ಲಸ್ ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರ ಇದ್ದಿದ್ರಿಂದ ನಾವು ಡೈರೆಕ್ಟ್ ಆಗಿ ನಮ್ಮ ಕ್ಲಿನಿಕಲ್ಲೇ ನಾವು ಅವರಿಗೆ ಏನು ಬೇಕಾದಂತೆ ನೆರವನ್ನೆಲ್ಲ ಕೊಡ್ಬೋದು, ಅವರಿಗೆ ಮಾಹಿತಿ ಕೊಡ್ಬೋದು, ಎಲ್ಲವೂ ಕೊಡ್ಬೋದು. ಸೊ ಸದುಪಯೋಗ ಪಡಿಸಿಕೊಳ್ಳುವ, ನಿಮ್ಮೆಲ್ಲ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವ. ಅದೇ ರೀತಿ ನಾನು ಕೂಡ ಸಾಹೇಬರಿಗೆ ಎಕ್ಸ್ಪೀರಿಯನ್ಸ್ ಕೊಡೋದಂತಂದ್ರೆ ಚಂದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಈ ಸೇವೆಗಳ ಏನೆಲ್ಲ ಜವಾಬ್ದಾರಿ ಇದೆ ಅಂತ ನಿರ್ವಹಿಸ್ತೇವೆ ನಾವು ಅಂತ ಹೇಳಿಕೊಂಡು. ಮತ್ತೆ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಈಗ ಹೊಸದಾಗಿ ಸ್ಟಾರ್ಟ್ ಆದದ್ದು ಅಂತಂದ್ರೆ ಸ್ವಲ್ಪ ಸಮಯ ಅಪಾಯಿಂಟ್ಮೆಂಟ್ ಆಗಬೇಕು, ಈ ಸ್ಟಾಫ್ ಇದೆ ಅಪಾಯಿಂಟ್ಮೆಂಟ್ ಆಗಬೇಕು, ಫರ್ನಿಚರ್ಸ್ ಬರಬೇಕು, ಇದೆಲ್ಲವೂ ಬರಬೇಕು. ನಮ್ಮ ವತಿಯಿಂದ ಏನೆಲ್ಲ ಎಷ್ಟು ಫಾಸ್ಟ್ ಮಾಡ್ಲಿಕ್ಕಾಗ್ತದೆ ಅಷ್ಟು ಫಾಸ್ಟ್ ನಾವು ಟ್ರೈ ಮಾಡ್ತೇವೆ. ಎಲ್ಲರಿಗೂ ಒಳ್ಳೇದಾಗಲಿ. ಇದರದ್ದು ಸದುಪಯೋಗ ಎಲ್ಲ ಜನರು ಪಡ್ಕೊಳ್ಳಿ. ಮೂಡುಬಿದ್ರೆ ಜನರಿಗೆ ಕೂಡ ಇದರ ಹೆಚ್ಚಿನ ಉಪಯೋಗ ಆಗಲಿ ಅಂತ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು.